ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಕ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿ ತುಂಬ ದಿನ ಆಗಿತ್ತು. ಸಾರಿ ಫಾರ್ ದಟ್. ಬಿಕಾಸ್ ನನಗೆ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ವೀಡಿಯೋಸ್ನ ಎಡಿಟ್ ಮಾಡಿ ಮತ್ತು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಹಸ್ಬೆಂಡ್ 1 ವೀಕ್ ಮಲ್ಲೇಶ್ವರ್ಗೆ ಟ್ರಿಪ್ಗೆ ಅಂತ ಹೋಗಿದ್ರು. ಅವ್ರು ಮೇ 1 ರಿಟರ್ನ್ ಆದರು ನೈಟು. ಸೊ ನಾನು ನೈಟ್ ಎದ್ದಿರಲಿಲ್ಲ ಮತ್ತು ಆ ಟೈಮಲ್ಲಿ ನಾನೇನು ಬ್ಯಾಗ್ನ ಅನ್ಪ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮಲಗಿದ್ದೆ. ಸರಿ ಅರ್ಲಿ ಮಾರ್ನಿಂಗ್ ಆ ಕೆಲಸನ ಶುರು ಮಾಡಿಕೊಂಡೆ. ಯಾಕಪ್ಪ ಅಂತಂದರೆ ಬಟ್ಟೆನೆಲ್ಲ ವಾಷಿಂಗ್ ಹಾಕ್ಬೋದಲ್ಲ ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ನಾನು ಬೇರೆ ಕೆಲಸನ ಮಾಡ್ಕೊಬೋದು ಅಂದ್ಬಿಟ್ಟು ಫಸ್ಟ್ ನಾನು ಅದನ್ನು ಎತ್ತಿಟ್ಕೊಳ್ಳೋಣ ಅಂತ ಹೋದೆ. ಹಾಗೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಬ್ಯಾಗಲ್ಲಿ ಏನಿರುತ್ತೆ, ಏನಾದರೂ ತೊಗೊಂಡು ಬಂದಿದ್ದಾರೆ ನಮಗೋಸ್ಕರ ಅನ್ನೋದು. ನಾನೇನು ಹೇಳಿಲ್ಲ, ಏನು ತರಬೇಡಿ ಅಂತಲೇ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ. ಬಟ್ ಅವರು ಸ್ವಲ್ಪ ತೊಗೊಂಡು ಬಂದಿದ್ದಾರೆ. ಯಾಕೆ ನಾನು ತರಬೇಡಿ ಅಂತ ಹೇಳಿದೆ ಅಂದರೆ, ನಾನು ಇಲ್ಲಿಗಿಂತ ಕಾಸ್ಟ್ ಹೆವಿನೇ ಇರುತ್ತೆ ಅಲ್ಲಿಗೆ. ಸೊ ಯಾಕೆ ನಾವು ದುಡ್ಡನ್ನ ವೇಸ್ಟ್ ಮಾಡಬೇಕು ಅಂತ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ, ನಾನು ಬೇಡ ಏನೂ ತರಬೇಡಿ ಅಂತ. ಬಟ್ ಆದರೂ ಅವ್ರು ಸುಮ್ಮನೆ ಇರಬೇಕಲ್ಲ, ಏನಾದ್ರು ತೊಗೊಂಡು ಬಂದಿದ್ದಾರೆ. ಅವರು ಕೇಳ್ತಾನೆ ಇದ್ರು ಆ್ಯಕ್ಚುಲಿ ಏನಾದರೂ ಬೇಕಾ ಅಂತ. ಬಟ್ ನಾನು ಬೇಡ ಅಂತಲೇ ಹೇಳಿದ್ದೆ. ಇನ್ನು ಬರೋಕ್ಕಿಂತ ಮುಂಚೆ ಮಧ್ಯಾಹ್ನ ಅವರು ಸ್ವಿಮ್ ಮಾಡಿದ್ರಿಂದ ವೆಟ್ ಕ್ಲೋತ್ ಜೊತೆ ಮತ್ತು ನಾರ್ಮಲ್ ಕ್ಲೋತು ಮಿಕ್ಸ್ ಆಗಿತ್ತು. ಸೊ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ನಾನು ಅದೊಂದು ಉದ್ದೇಶದಿಂದನೂ ಕೂಡ ನಾನು ಬೇಗನೆ ಎತ್ತಿಟ್ಕೊತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಕ್ಲೋತ್ ಹಾಕ್ಕೊಂಡಿರೋ ಕ್ಲೋತು ಇತ್ತು, ಜೊತೆಲಿ ಹಾಕ್ಕೊಂಡಿಲ್ದಾರೆ ಇಂಥ ಕ್ಲೋತು ಇರುತ್ತೆ. ಬಟ್ ಆದ್ರೂ ನಾನು ಯಾವಾಗ್ಲೂ ಅವರೆಲ್ಲಿ ಹೋಗಿ ಬಂದ್ರೂ ನನ್ನ ಬಟ್ಟೆಗಳನ್ನು ನಾನು ಎಲ್ಲದನ್ನೂ ವಾಷಿಂಗ್ ಹಾಕ್ಬಿಡ್ತೀನಿ. ಅದೇ ಬಟ್ಟೆಗಳನ್ನ ನಾನು ಎತ್ತಿಡೋದಕ್ಕೆ ಹೋಗೋದಿಲ್ಲ. ಇನ್ನು ಎಲ್ಪಿಗೆ ಬರೋ ಅಕ್ಕ ಮಾರ್ನಿಂಗೇ ಬರೋದರಿಂದ ನಾನು ಬಟ್ಟೆ ವಾಷಿಂಗ್ ಹಾಕ್ಬಿಟ್ರೆ ಅದೊಂದು ಕೆಲಸ ಮುಗೀತದೆ ಅಂದ್ಬಿಟ್ಟು ಅದನ್ನು ಕೂಡ ಎತ್ತು ವಾಷಿಂಗ್ ಹಾಕ್ತಾಯಿದ್ದೀನಿ. ಇನ್ನೂ ಹೇಳ್ಬೇಕಂದ್ರೆ, ಮಕ್ಳಿಗೆ ಯಾವುದು ಚಿನ್ನ ಏನು ತೊಗೊಬಂದ್ರೂ ಅವ್ರಿಗೆ ಇಷ್ಟ ಆಗೋಲ್ಲ. ಅವ್ರಿಗೆ ಇಷ್ಟ ಆಗೋದೇ ಟಾಯ್ಸು ಮತ್ತು ಚಾಕ್ಲೇಟು. ಅವ್ರಿಗೆ ಬೇಕಾಗಿರೋದು ತಂದಿರೋದ್ರಿಂದ ಅವ್ರು ತುಂಬ ಹ್ಯಾಪಿಯಾಗಿದ್ದರು. ನಮಗೂ ಅಷ್ಟೇ ಬೇಕಲ್ವಾ, ಮಕ್ಕಳು ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಂಗೆ. ಹಾಗೆ ಇನ್ನು ಮಾರ್ನಿಂಗ್ ಎಲ್ಲ ಕೆಲಸನೂ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಅದಾದಮೇಲೆ ಬ್ರೇಕ್ಫಾಸ್ಟ್ ನಾನೇನು ಮಾಡಿರಲಿಲ್ಲ. ಯಾಕಂದರೆ ಹಲಸಿನಣ್ಣು ತೊಗೊಬಂದಿದ್ದರಿಂದ ಅದನ್ನೇ ನಾವು ಬ್ರೇಕ್ಫಾಸ್ಟ್ ಆಗಿ ತಿಂದ್ಕೊಂಡು, ನನಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಮನೇಲಿ ಇರೋರಿಗೆ ಎಲ್ರಿಗೂ ಹಲಸಿನಣ್ಣು ಅಂದರೆ ತುಂಬ ಇಷ್ಟ. ಅದರಿಂದ ನಾವು ಇದನ್ನೇ ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ತೊಗೊಂಡು ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಾನು ಇದನ್ನೇ ಬ್ರೇಕ್ಫಾಸ್ಟಾಗಿ ತೊಗೊಂಡೆ.
ನಾನು ರಾಗಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ. ಸೊ ಅದನ್ನೇ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ನಾನು ಹಾಗಲಕಾಯಿ ಪಲ್ಯ ಎಲ್ಲ ಮಾಡ್ಕೊಂಡು ಹಾಗೆ ಜೊತೆ ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೆ. ನಮ್ಮ ಹಸ್ಬೆಂಡು ಹೇಳ್ತಿದ್ರು ತುಂಬ ದಿನ ಆಗಿತ್ತು ರಾಗಿ ರೊಟ್ಟಿ ತಿಂದು ಮಾಡು ಅಂತ ಹೇಳ್ತಾಯಿದ್ರು ಅಂದ್ಬಿಟ್ಟು ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹಾಗಲಕಾಯಿ ನಾವು ತಿಂತಾ ಇರಲಿಲ್ಲ, ಬಟ್ ಸ್ವಲ್ಪ ಹೆಲ್ತ್ ಬೆನಿಫಿಟ್ ಎಲ್ಲ ಗೊತ್ತಾದಮೇಲೆ ನಾನು ಚಿಕ್ಕ ವಯಸ್ಸಿಂದ ಹಾಗಲಕಾಯಿ ತಿಂದೇ ಇರಲಿಲ್ಲ. ಹೇಳ್ಬೇಕಂದ್ರೆ ನಾನು ಮದುವೆ ಆದಮೇಲೆ ಹಾಗಲಕಾಯಿನ ತಿಂತಾ ಇರೋದು. ಯಾಕಂದರೆ ಅದು ಇಷ್ಟ ಆಗೋಲ್ಲ, ಕಹಿ ಇರುತ್ತೆ ಅಂದ್ಬಿಟ್ಟು ತಿಂತಾ ಇರಲಿಲ್ಲ. ಕಹಿ ಇಲ್ದಲೇನೋ ಹಾಗಲಕಾಯಿ ಪಲ್ಯನ ಮಾಡ್ಕೋಬೋದು ಅಂದ್ಬಿಟ್ಟು ಗೊತ್ತಾದ್ಮೇಲೆ ನಾನು ಇದನ್ನು ಶುರು ಮಾಡಿದ್ದೀನಿ ಮಾಡೋದಕ್ಕೆ. ಒಂದು 90% ಕಹಿ ಇಲ್ದಲೇ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಬೋದು. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಬಟ್ ಇಷ್ಟಪಟ್ಟು ತಿನ್ನಬೇಕು ಅಷ್ಟೇ. ನಮ್ಗೆ ಏನಾದ್ರೂ ಹೆಲ್ತ್ ಬೆನಿಫಿಟ್ ಇದೆ ಅಂತಂದರೆ. ಇನ್ನು ಹಾಗಲಕಾಯಿಲಿರುವಂಥ ಸೀಡ್ಸ್ನೆಲ್ಲ ನಾನು ತೆಗೆದುಬಿಟ್ಟು ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡು ಅದಾದಮೇಲೆ ನಾನು ಆನಿಯನ್ನ ಜಾಸ್ತಿ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೋತೀನಿ. ನಾನು ಜಾಸ್ತಿ ಯಾವ ಪಲ್ಯ ಮಾಡ್ರೂ ನಾನು ಆನಿಯನ್ನ ಜಾಸ್ತಿ ಆ್ಯಡ್ ಮಾಡ್ಕೋತೀನಿ. ಹಾಗೆಯೇ ಇದಕ್ಕೂ ಕೂಡ ಆ್ಯಡ್ ಮಾಡ್ಕೋತೀನಿ. ಇದಕ್ಕೆ ಜಾಸ್ತಿ ಆ್ಯಡ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಆನಿಯನ್ನ ಜಾಸ್ತಿ ಆ್ಯಡ್ ಮಾಡಿದಾಗ ಕಹಿ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಸೊ ಅದರಿಂದ ನಾನು ಆನಿಯನ್ನ ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ನೀವು, ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು. ಯಾಕಂದರೆ ನಂಗೆ ಸ್ವಲ್ಪ ಕಣ್ಣು ಉರಿತಾ ಇರ್ತದಲ್ಲ, ಅದನ್ನು ಅವಾಯ್ಡ್ ಮಾಡೋಣ ಅಂದ್ಬಿಟ್ಟು ನಾನು ಈ ಟಿಪ್ನ ಯೂಸ್ ಮಾಡ್ತಾ ಇರ್ತೀನಿ. ಇಲ್ಲಿ ಒಂದು ಪ್ಯಾನ್ಗೆ ನಾನು ಎಣ್ಣೆ ಮತ್ತು ಉಪ್ಪು ಮತ್ತು ಹಾಗಲಕಾಯಿನ 3 ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಮೊದಲಿಗೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಹಾಗಲಕಾಯಿ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸೈಡಲ್ಲಿ ನಾನು ಇನ್ನೊಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 3 ಹಾಗಲಕಾಯಿನ ಮಾತ್ರ ತೊಗೊಂಡು ಪಲ್ಯ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮಕ್ಕಳು ಇದನ್ನು ತಿನ್ನಲ್ಲ. ನಾನು ಅದನ್ನು ಫೋರ್ಸ್ ಮಾಡಿ ತಿನ್ಸೋಕ್ಕೆ ಹೋಗಲ್ಲ. ಯಾಕಂದರೆ ನಾವು ಚಿಕ್ಕವರಿದ್ದಾಗ್ಲೂ ಇದನ್ನು ತಿಂತಾ ಇರಲಿಲ್ಲ. ಕಹಿ ಇರುತ್ತಲ್ವ, ಮಕ್ಳಿಗೆ ಸೇರಲ್ಲ, ಮತ್ತು ಫೋರ್ಸ್ ಮಾಡಿದ್ರೆ ಅವರು ವಾಮಿಟ್ ಎಲ್ಲ ಮಾಡ್ಕೊತಾರೆ ಅಂದ್ಬಿಟ್ಟು ನಾನು ಅದನ್ನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಅದ್ರ ಬೆನಿಫಿಟ್ ಗೊತ್ತಾದಮೇಲೆ ಅವರೇ ಅದನ್ನು ತಿಂತಾರೆ. ಸೊ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನಾನು ರೊಟ್ಟಿ ಮಾಡಿದಾಗ ಯೂಸಲಿ ನಾನು ಅವ್ರಿಗೆ ತುಪ್ಪ ಹಾಕ್ಕೊಟ್ಬಿಟ್ರೆ ಅವ್ರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಒಂದು ಬಾಣಲಿಗೆ ಒಂದು 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಜೀರಿಗೆ 1 ಸ್ಪೂನು, ಸಾಸಿವೆ 1 ಸ್ಪೂನು, ಹಾಗೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಒಂದು 4-5 ಆನಿಯನ್ನ ಕಟ್ ಮಾಡಿ ಹಾಕ್ಕೊಂಡು ಒಂದು 5-6 ಚಿಲ್ಲಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಒಂದು ಕಡೆ ಫ್ರೈ ಮಾಡ್ಕೊತಿದ್ದೀನಿ. ಜೊತೆಗೆ ನಾನು ಹಾಗಲಕಾಯಿನ ಕೂಡ ಒಂದು ಕಡೆ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ನಾನು ಟೊಮೊಟೊನ 1-2 ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹುಣಸೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಹಾಗಲಕಾಯಿಲಿರುತ್ತ ಕಹಿನ ಕಡಿಮೆ ಮಾಡ್ಕೊಬೋದು. ಹಾಗೆ ನಾನಿಲ್ಲಿ 2 ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ನಾನು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಪೌಡರು, ಒಂದು ಪೆಪ್ಪರ್ ಪೌಡ್ರು ಒಂದು ಚಿಕ್ಕ ಸ್ಪೂನಲ್ಲಿ, ಹಾಗೆ ನಾನು ಇಲ್ಲಿ ಗರಂ ಮಸಾಲ, ಒಂದು ಸ್ವಲ್ಪ ಹುಣಸೆನ ನೆನೆಸಿಟ್ಕೊಂಡಿದ್ದೆ ಅದನ್ನು ಕಲಸಿ ನಾನು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಉಪ್ಪನ್ನ ಹಾಗಲಕಾಯಿ ಫ್ರೈ ಮಾಡಬೇಕಾದ್ರೇ ಸ್ವಲ್ಪ ಆ್ಯಡ್ ಮಾಡ್ಕೊಳೋದ್ರಿಂದ ನಾನು ಮತ್ತು ಒಗ್ಗರಣೆಗೆ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗಿರುತ್ತೆ, ಉಪ್ಪಿಂದು ಟೇಸ್ಟು ಅಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಅದಾದಮೇಲೆ ಇದ್ರ ಜೊತೆ ಸ್ವಲ್ಪ ಆ್ಯಡ್ ಮಾಡಿದ್ರೆ ಕರೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ಮತ್ತೆ ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1 ಸ್ಪೂನ್ ನಾನು ಬ್ರೌನ್ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಲ್ಲದ ಪೌಡ್ರ್ ಇದ್ದರೆ ಹಾಕ್ಕೋಬೋದು. ನನ್ನ ಮನೇಲಿ ಖಾಲಿ ಆಗಿತ್ತು ಅಂದ್ಬಿಟ್ಟು ನಾನು ಬ್ರೌನ್ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ 2 ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಮತ್ತು ಸ್ಪೈಸಿ ಇದ್ದರೆ ಕಡಿಮೆ ಆಗುತ್ತೆ, ಹಾಗೆ ಅದು ಏನಾದರೂ ಕಹಿ ಇದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ. ಇಲ್ಲಿ ನಾನು ಬಳಿಯೋ ರೊಟ್ಟಿ ಮಾಡ್ತಾ ಇರೋದ್ರಿಂದ ನಾನು ಪ್ಲೈನಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ರಾಗಿ ಹಿಟ್ಟನ್ನ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತೀನಿ. ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿದ್ರೆ ಸ್ವಲ್ಪ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಆ್ಯಡ್ ಮಾಡ್ಕೊತೀನಿ. ಇನ್ನು ರೊಟ್ಟಿ ಹಂಚನ್ನು ನಾನು 2 ವರ್ಷ ಆಯಿತು ತಗೊಂಡು. ಇದು ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಇದ್ರಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ, ಹೆಲ್ದಿಯಾಗಿರುತ್ತೆ. ಇದನ್ನು ನಾನು ಇಂಡಸ್ ವ್ಯಾಲಿ ಅವ್ರ ಹತ್ರ ನಾನು ಪರ್ಚೇಸ್ ಮಾಡಿದ್ದೆ. ನಾನಿಲ್ಲಿ ಒಂದು ಬೌಲಲ್ಲಿ ನಾನು ನೀರು ಹಾಕಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಸುಡುತ್ತೆ ಇದನ್ನು ರೊಟ್ಟಿ ಮಾಡಬೇಕಾದ್ರೆ. ಸೊ ಕೇರ್ಫುಲ್ಲಾಗಿ ಮಾಡಬೇಕು, ಮತ್ತು ಯಾರು ಬಿಗಿನರ್ಸ್ ಇರ್ತಾರೋ ಅವ್ರು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಈ ಥರ ರೊಟ್ಟಿ ಮಾಡಬೇಕಾದ್ರೆ. ಈಸಿ ಆಗಿಬಿಡುತ್ತೆ, ಬೇಗ ಬೇಗ ಕಲ್ತ್ಕೊಬೋದು. ಇದನ್ನು ಒಂದು 2-3 ಸಲ ಮಾಡಿಕೊಂಡ್ರೆ ಸಾಕು, ಈಸಿ ಅನಿಸುತ್ತೆ. ನನಗೆ ಈ ಥರ ರೊಟ್ಟಿ ತುಂಬ ಇಷ್ಟ. ಅದರಲ್ಲೂ ರಾಗಿ ರೊಟ್ಟಿ ಮಾಡಿಕೊಂಡ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ, ಮತ್ತು ಹೆಲ್ದಿ ಫುಡ್ ಅಲ್ವಾ, ಇದನ್ನು ಅವಾಗವಾಗ ಕನ್ಸ್ಯೂಮ್ ಮಾಡ್ತಿದ್ರೆ ಒಳ್ಳೆಯದು. ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಇದನ್ನು. ಇನ್ನು ಕೆಲವ್ರು ಹೇಳ್ತಾರೆ, ಮಕ್ಳಿಗೆ ರಾಗಿ ರೊಟ್ಟಿನ, ರಾಗಿ ಮುದ್ದೆನ, ಅದರಲ್ಲಿರೋಂಥ ರಿಚ್ ಕಂಟೆಂಟು ಕೆಲವು ಜನಗಳಿಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ರಾಗಿ ರೊಟ್ಟಿ ತಿನ್ನೋದ್ರಿಂದ ತುಂಬ ಸ್ಟ್ರಾಂಗ್ ಆಗ್ತಾರೆ ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ರಾಗಿ ರೊಟ್ಟಿ ತಿಂತಾರೆ, ಇನ್ನು ಯಾವ ಕಾಲದಲ್ಲಿದ್ದಾರೆ. ಸ್ವಲ್ಪ ಜನ ಈ ಥರ ಎಲ್ಲ ಮಾತಾಡ್ತಾರೆ, ಅವ್ರಿಗೆ ಗೊತ್ತಿರ ಮೇ ಬಿ ಅದ್ರ ಬಗ್ಗೆ ಒಳ್ಳೆ ಏನೇನಿದೆ ರಾಗಿನಲ್ಲಿ ಅಂದ್ಬಿಟ್ಟು.
ರಾಗಿನ ತುಂಬ ಎಂಜಾಯ್ ಮಾಡ್ಕೊಂಡೇ ತಿನ್ಬೋದು. ತುಪ್ಪ ಹಾಕ್ಬಿಟ್ರೆ ಸಖತ್ತಾಗಿರುತ್ತಪ್ಪ. ನಮಗೇನು ಹಂಗಿಲ್ಲ, ಅಭ್ಯಾಸ ಇದೆ ಚಿಕ್ಕ ವಯಸ್ಸಿಂದ ಮುದ್ದೆ ತಿಂದು. ಹಾಗೆ ಮಕ್ಳಿಗೂ ಕೂಡ ನಾನು ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಪಲ್ಯಗಳು ಸ್ವಲ್ಪ ಕೆಲವೊಂದನ್ನು ತಿನ್ನಲ್ಲ ಅಷ್ಟೇ, ಬಟ್ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾದ್ಮೇಲೆ ತಿಂತಾರೆ ಅಂದ್ಬಿಟ್ಟು ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೋಗಲ್ಲ. ಕೆಲವೊಂದು ಪಲ್ಯನ ಮಾತ್ರ ತಿನ್ನಲ್ಲ ಅವರು. ಇನ್ನು ಹಸ್ಬೆಂಡು ಊಟ ಎಲ್ಲ ಮಾಡಿಕೊಂಡು ಅವರು ಹೊರಗಡೆ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಹೋದರು. ಅದಾದಮೇಲೆ ನಾನು ಕೂಡ ಊಟ ಮಾಡಿಕೊಂಡು ಮಕ್ಳಿಗೆ ಸ್ವಲ್ಪ ನಾನು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬೇಕಿತ್ತು. ಸ್ವಿಮ್ಮಿಂಗ್ ಕ್ಲಾಸ್ಗೆ ನಾನು ಹಾಕಿದ್ದೆ ಅಂದ್ಬಿಟ್ಟು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬೇಕಿತ್ತು ಅಂದ್ಬಿಟ್ಟು ನಾನು ಬೇಗ ಮತ್ತು ಕಿಚನೆಲ್ಲ ಅಡುಗೆ ಮಾಡಿದ್ರಿಂದ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಅದಾದಮೇಲೆ ನಾನು ಸ್ವಿಮ್ಮಿಂಗ್ಗೆ ಅಂತ ರೆಡಿ ಮಾಡಿದೆ ಮಕ್ಕಳನ್ನ. ಇನ್ನು ಮಳೆ ಬರೋಂಗೆ ಬೇರೆ ಆಗಿತ್ತು ಅಂದ್ಬಿಟ್ಟು ನಾನು ಬಟ್ಟೆಗಳೆಲ್ಲ ಎತ್ತಿಟ್ಟೆ. ಬಟ್ಟೆಗಳನ್ನ ಬಂದ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಟೆ. ಓಕೆ, ಭಯ ಆಗ್ತಿತ್ತು ಮಳೆ ಬರ್ಬೋದೇನೋ ಮಧ್ಯದಲ್ಲಿ ಅಂದ್ಬಿಟ್ಟು. ಇನ್ಮೇಲೆ ಗಾಡಿ ಓಡಿಸ್ತಾ ಇರ್ತೀನಿ, ಆದಮೇಲೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಮಳೆ ಬರುತ್ತೆ ಅಂತ ಡೌಟಲ್ಲೇ ಇದ್ದೆ. ಸರಿ ಅಂದ್ಬಿಟ್ಟು ನಾನು ಹೊರಟೆ. ಅದಾದಮೇಲೆ ನೋಡೋಣ ಮಳೆ ಬರುತ್ತಾ ಇಲ್ಲ ಅಂದ್ಬಿಟ್ಟು ಹೊರಟೆ. ಸದ್ಯ ಏನೂ ಮಳೆ ಬರಲಿಲ್ಲ ಸ್ವಿಮ್ಮಿಂಗ್ಗೆ. ಅದಾದಮೇಲೆ ಮನೆಗೆ ಬಂದಮೇಲೆ ಮಳೆ ಶುರುವಾಯಿತು. ಯಪ್ಪ, ತುಂಬ ಮಳೆ ಇತ್ತು. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ರಿಟರ್ನ್ ಆದರು. ಸ್ವಿಮ್ಮಿಂಗ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಜೊತೆಲೇ ಹೊರಟು ಎಲ್ರೂ. ಅಲ್ಲಿಂದನೇ ಮಾಡ್ತೀಯಾ? ಆಯ್ತು, ಮಾಡು. ಏಯ್, ಸೂಪರ್ ಆಗಿ ಮಾಡ್ದಲ್ಲಿ. ನಿಂಗೆ ಹೇಳ್ಕೊಟ್ಟೆ ಅಲ್ಲ, ನೀನೇ ಮಾಡ್ಬಿಟ್ಟೆ. ಚೆನ್ನಾಗಿತ್ತು, ಸೂಪರ್. ಲವ್ ಯು ಮನೆ. ಅಲ್ಲ, ಅಣ್ಣ ನೋಡ್ಕೊಂಬತ್ತೀನಿ ತಡಿ. ಕೇಕ್ ಇನ್ನು ನಾವು ಸ್ವಿಮ್ಮಿಂಗ್ ಬಂದುಬಿಟ್ಟು ನಾನು ದೊಡ್ಡ ಮಗುನಿಗೆ ಮಾತ್ರ ಹಾಕಿರೋದು, ಚಿಕ್ಕವನಿಗೆ ಹಾಕಿಲ್ಲ. ಬಟ್ ಆದ್ರೂ ಅವ್ನು ನೋಡಿನೇ ಕಲ್ತಿದ್ದಾನೆ. ತುಂಬ ಖುಷಿಯಾಯಿತು. ಮಕ್ಳಿಗೆ ಏನಪ್ಪ ಅಂದರೆ ಎನ್ಕರೇಜ್ ಮಾಡಬೇಕು ಅಷ್ಟೇ. ಅವ್ರು ಹೆಂಗೆ ಬೇಕಾದರೂ ಮಾಡಲಿ, ಏನಾದರೂ ಮಾಡಲಿ, ಬಟ್ ಎನ್ಕರೇಜ್ ಮಾಡಿದ್ರೆ ಅವ್ರು ನಿಜವಾಗ್ಲೂ ಅಚೀವ್ ಮಾಡ್ತಾರೆ ಅಂತ ನನಗೆ ಈ ವಿಡಿಯೋ ನೋಡಿದಾಗಲೇ ಗೊತ್ತಾಗಿದ್ದು. ನಾನು ಓದಾಗಿಲ್ಲ ಅವ್ನಿಗೆ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ನಾನು ಸುಮ್ಮನೆ ಎನ್ಕರೇಜ್ ಮಾಡ್ತಿದ್ದೆ. ಅವ್ನು ಮಾಡಿಲ್ಲ ಅಂದರೂ ನಾನು ಎನ್ಕರೇಜ್ ಮಾಡ್ತಿದ್ದೆ. ನಮ್ಮ ಹಸ್ಬೆಂಡ್ ಕೂಡ ಹಾಗೆ ಮಾಡ್ತಿದ್ರು. ಬಟ್ ಅವ್ನಿಗೆ ಒಂದಿನ ನಾನು ಕ್ಲಾಸ್ಗೆ ಹಾಕಿಲ್ಲ ಈ ಸಲ. ಆದ್ರೂ ಅವನು ಕಲ್ತ್ಬಿಟ್ಟಿದ್ದಾನೆ ಸ್ವಲ್ಪ. ಪೂರ್ತಿಯಾಗಿ ಕಲ್ತಿಲ್ಲ ಅಂದ್ರೂ ಸ್ವಲ್ಪ ಕಿಕ್ ಮಾಡೋದೆಲ್ಲ ಕಲ್ತಿದ್ದಾನೆ. ತುಂಬ ಖುಷಿಯಾಯಿತು. ಇನ್ನು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಷ್ಟರಲ್ಲಿ ಯಾರೋ ಗೆಸ್ಟ್ ಬರ್ತಾರೆ ಅಂತ ಗೊತ್ತಾಯಿತು. ಸರಿ, ಅವ್ರಿಗೋಸ್ಕರ ಏನಾದರೂ ಸಿಂಪಲಾಗಿ ಬೇಗ ಏನಾದರೂ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಚಿಕನ್ ತಂದಿದ್ರು, ಸ್ವಲ್ಪ ಚಿಕನ್ ಲಾಲಿಪಾಪು. ಅದರಲ್ಲೇ ನಾನು ಸಿಂಪಲ್ಲಾಗಿ ಸ್ವಲ್ಪ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮಕ್ಕಳು ಸುಮ್ಮನೆ ಇರಲ್ಲ. ಚಿಕನ್ ಮಾಡಿದ್ರೆ ನಂಗೆ ಕಬಾಬ್ ಬೇಕು ಅಂತಾರೆ. ಇದನ್ನೆಲ್ಲ ತಿನ್ನೋಕೆ ಹೋಗಲ್ಲ ಅವ್ರು, ಗ್ರೇವಿ ಐಟಮು. ಸೊ ಅವ್ರಿಗೆ ನಾನು ಚಿಕನ್ ಗ್ರೇವಿ ಮಾಡಿಕೊಂಡೆ. ಬೇಗ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತಿದ್ರು ನಮಗೆ. ತುಂಬ ಖುಷಿಯಾಯಿತು ಕಮೆಂಟ್ ಕೇಳಿ. ನಾನು ಈ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ. ನಾಳೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಮೇ 2 ಬಂದು ನಮ್ಮ ಭಾವ ಬರ್ತಡೇ ಇತ್ತು. ಇದು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ಡೇ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ಅವ್ರು ಡಿನ್ನರ್ಗೆ ಇನ್ವೈಟ್ ಮಾಡಿದರು ಅಂದ್ಬಿಟ್ಟು ಅವ್ರ ಜೊತೆ ಹೋಗಿದ್ವಿ. ಬಟ್ ತುಂಬ ಮಳೆ ಇತ್ತು. ಮಳೆಯೆಲ್ಲ ನಿಂತ ಮೇಲೆ ನಾವು ಹೋದ್ವಿ ಔಟ್ಸೈಡು. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಮೇ 2 ಬಂದು ನಮ್ಮ ಭಾವ ಬರ್ತಡೇ ಇದ್ದರಿಂದ ಔಟ್ಸೈಡ್ ಹೋದೋ ನಾವು ಡಿನ್ನರ್ಗೆ ಅಂತ. ತುಂಬ ಮಳೆ ಬರ್ತಾಯಿತ್ತು. 8:30 ಮೇಲೆ ನಾವು ಆಚೆ ಹೋಗಿದ್ದು. ಇದು ತುಂಬ ನಿಯರ್ ಅಂತಲೇ ಹೇಳ್ಬೋದು ಮನೆಗೆ. ನಮ್ಮ 15 ಮಿನಿಟ್ಸ್ ಅಷ್ಟೇ ನಮ್ಮ ಮನೆಯಿಂದ ಆ ಲೊಕೇಶನ್ಗೆ. ಸರಿ ಹೋದ್ವಿ ನಾವು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಪ್ಲೇಸ್ ಕೂಡ ಹೊಸದು ನಮಗೆ. ನಾವು ಇದೇ ಫಸ್ಟ್ ಟೈಮ್ ನಾವು ಅಲ್ಲಿ ವಿಸಿಟ್ ಮಾಡಿರೋದು. ಚೆನ್ನಾಗಿತ್ತು.
ಇನ್ನು ಮಳೆ ಬಂದಮೇಲೆ ಆಚೆ ಹೋಗಿದ್ರಿಂದ ವೆದರ್ ತುಂಬ ಕೂಲ್ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ನಾವೇನಪ್ಪ ಅಂತಂದರೆ ಆಚೆ ಹೋಗ್ಬೇಕಂದ್ರೆ ನಾವು ಆಲ್ಮೋಸ್ಟ್ ಇವ್ರ ಜೊತೆ ಹೋಗ್ತೀವಿ. ಅವರು ಕೂಡ ನಮ್ಮ ಜೊತೆ ಹೋಗ್ತಾರೆ. ಪ್ಲ್ಯಾನ್ ಮಾಡೋದು ಯಾವಾಗಲೂ ನಾವು ಇಬ್ಬರ ಜೊತೆಲೇ ಪ್ಲ್ಯಾನ್ ಮಾಡ್ತೀವಿ. ಇನ್ನು ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಭಾವ ಬಂದು ಅವರು ಬ್ರದರ್ಸ್ ಥರ ಇಲ್ಲ, ಲೈಕ್ ಫ್ರೆಂಡ್ಸ್ ಥರನೇ ಇರೋದು ಯಾವಾಗ್ಲೂ. ಅವ್ರನ್ನ ನೋಡ್ತಿದ್ರೆ ನಮ್ಗೆ ತುಂಬ ಖುಷಿಯಾಗುತ್ತೆ. ಇವರು ನಿಜವಾಗ್ಲೂ ಬ್ರದರ್ಸಾ ಫ್ರೆಂಡ್ಸ್ ಅಂತಲೇ ಕನ್ಫ್ಯೂಸ್ ಆಗುತ್ತೆ, ಅಷ್ಟು ಕ್ಲೋಸ್ ಆಗಿರ್ತಾರೆ. ಇನ್ನು ನಾವು ಕೂಡ ಅಷ್ಟೇ, ನಾವು ತುಂಬ ಕ್ಲೋಸಾಗೇ ಇರ್ತೀವಿ, ನಾವು ಸಿಸ್ಟರ್ಸ್ ಥರನೇ ಇರ್ತೀವಿ. ಸೊ ನಾವು ಇಬ್ಬರು ನಡುವೆ ಜಾಸ್ತಿ ಏನು ಅಂತ ಜಗಳ ಮುನ್ಸು ಆ ಥರದ್ದೆಲ್ಲ ಏನೂ ಇಲ್ಲ, ನಾರ್ಮಲ್ ಆಗಿರ್ತೀವಿ. ಆ್ಯಂಡ್ ಶೇರ್ ಮಾಡ್ಕೊತೀವಿ ಕೂಡ, ಒಳ್ಳೆ ಥಾಟ್ಸ್ನ ನಾವು ಇಬ್ಬರು ನಡುವೆ ಶೇರ್ ಮಾಡ್ಕೊತೀವಿ. ಹಾಗೆ ಅವರು ಕೂಡ ಬಿಸ್ನೆಸ್ಸಲ್ಲಿ ಕೂಡ ಸಪೋರ್ಟಿವ್ ಆಗಿರ್ತಾರೆ, ಹಾಗೆ ಅವ್ರ ಫ್ರೆಂಡ್ಸ್ ಆಗಿರ್ತಾರೆ. ನಂಗೆ ತುಂಬ ಖುಷಿ ಆಗುತ್ತೆ ಈ ಥರ ಭಾವ ಮತ್ತು ಈ ಥರ ಸಿಸ್ಟರ್ ಸಿಕ್ಕಿರೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಫಾಲೋ ಫಾರ್ ಮೋರ್ ವಿಡಿಯೋಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.